in last class we have discussed two cases of new profit sharing ratio, how to find out in two cases, and in today's class we will discuss third, fourth and fifth methods or cases. And the third one is when old partners surrender, old partners surrender their part of share to the new partner. Third case ಏನಂತಂದ್ರೆ when old partners surrender their part of share, ತಮ್ಮ ಶೇರ್ ಒಳಗ ಓಲ್ಡ್ ಪಾರ್ಟ್ನರ್ಸ್ ಇಂದ ತಮ್ಮ ಶೇರ್ ಒಳಗ ಸಮ್ ಪಾರ್ಟ್ ಅನ್ನ ಯಾರಿಗೆ ಸರೆಂಡರ್ ಮಾಡ್ತಾ ಇದ್ದಾರೆ, ನ್ಯೂ ಪಾರ್ಟ್ನರ್ ಗೆ ಸರೆಂಡರ್ ಮಾಡ್ತಾ ಇದ್ದಾರೆ ಅಂತ ಕೇಸ್ ಒಳಗ ಯಾವ ತರ ಸೊಲ್ಯೂಷನ್ ಮಾಡೋದು ಅಂತ ಹೇಳಿ ಒಂದು ಟೂ ಎಕ್ಸಾಂಪಲ್ಸ್ ನೋಡೋಣ. ರೈಟ್ ಡೌನ್. Preeti and Prema are partners sharing profits and losses in the ratio of 3:2. Preeti and Prema. Prema are partners sharing profits and losses in the ratio of 3:2. They admit Priya into the partnership. Preeti and Prema agreed to surrender 1/4 of their share respectively to Priya. ಅಂತಂದ್ರೆ ಒಬ್ಬೊಬ್ಬರು ಏನ್ ಮಾಡ್ತಾ ಇದ್ದಾರೆ, ಇವರು ಕೂಡ 1/4 ಶೇರ್ ಇವರಿಗೆ ಸರೆಂಡರ್ ಮಾಡ್ತಾ ಇದ್ದಾರೆ, ಇವರು 1/4 ಶೇರ್ ಸರೆಂಡರ್ ಮಾಡ್ತಾ ಇದ್ದಾರೆ ಟು ಪ್ರಿಯಾ ಅವರಿಗೆ ಸರೆಂಡರ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ, ಕ್ಯಾಲ್ಕುಲೇಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಆಲ್ ದ ಪಾರ್ಟ್ನರ್ಸ್. So now first new profit sharing ratio का formula बता. New profit sharing ratio is equal to old ratio minus share sacrifice. ಈ ರೇಷಿಯೋ ಈ ಫಾರ್ಮುಲಾನ ಯೂಸ್ ಮಾಡಿ ನಾವು ಏನು ಮಾಡ್ತಾ ಇದ್ದೇವೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೇವೆ. ಸೊ ಇವಾಗ ಏನು ಕೊಟ್ಟಿದ್ದಾನೆ, ಓಲ್ಡ್ ರೇಷಿಯೋ ಅಂತ ಕೊಟ್ಟಿದ್ದಾನೆ. ಓಲ್ಡ್ ಶೇರ್ 3:2, ಇಟ್ ಮೀನ್ಸ್ 3/5, 2/5. ಬಟ್ ಸರೆಂಡರ್ ಶೇರ್ ಕೊಟ್ಟಿದ್ದಾನೆ. ದಿಸ್ ಇಸ್ ನಾಟ್ ಸಕ್ರಿಫೈಸ್ ರೇಷಿಯೋ, ದಿಸ್ ಇಸ್ ಸರೆಂಡರ್ ಪಾರ್ಟ್ ಆಫ್ ದೇರ್ ಶೇರ್. ಇದೇನ್ರಿ ಸರೆಂಡರ್ ಶೇರ್ ಆಫ್ ಪ್ರೀತಿ is 1/4, ಸರೆಂಡರ್ ಶೇರ್ ಆಫ್ ಪ್ರೇಮ is 1/4 ಇದೆ. ಹಾಗಾದ್ರೆ ಸರೆಂಡರ್ ಶೇರ್ ಕೊಟ್ಟಿದಾಗ ಸಕ್ರಿಫೈಸ್ ರೇಷಿಯೋ ಫೈಂಡ್ ಔಟ್ ಮಾಡ್ಕೋಬೇಕು ನಾವು, ಯಾಕಂದ್ರೆ ಓಲ್ಡ್ ರೇಷಿಯೋ ಇದೆ ನಮ್ಮ ಕಡೆ, ಓಲ್ಡ್ ಶೇರ್ ಇದೆ. ಸೊ ವಿ ನೀಡ್ ಟು ಫೈಂಡ್ ಔಟ್ ಸಕ್ರಿಫೈಸ್ ಶೇರ್ ಆರ್ share sacrifice is equal to old share multiplied with old share into surrender share. ಇಲ್ಲಿ ಏನು ಸರೆಂಡರ್ ರೇಷಿಯೋ ಇದೆ ಅಲ್ಲ, ಅದನ್ನ ಓಲ್ಡ್ ರೇಷಿಯೋ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಶೇರ್ ಸಕ್ರಿಫೈಸ್ ಸಿಗ್ತದೆ. ಓಕೆ, ಹಾಗಾದ್ರೆ ಫಸ್ಟ್ ಏನಿದ್ದಾರೆ, ಪ್ರೀತಿ ಅವರದ್ದು ಓಲ್ಡ್ ಶೇರ್ ಎಷ್ಟಿದೆ ನೋಡಿ, 1/4, ಸಾರಿ 3/5 ಇದೆ. 3/5 ಮಲ್ಟಿಪ್ಲೈ ವಿತ್ ಇದೇನ್ರಿ ಶೇರ್ ಸರೆಂಡರ್ is 1/4 ಇದೆ. therefore 3 1s are 3, 5 4s are 20. now Prema ಒಂದು ಓಲ್ಡ್ ರೇಷಿಯೋ ಎಷ್ಟಿದೆ ನೋಡಿ, 2/5 multiply with 1/4. 2 1s are 2, 5 4s are 20. Okay, this is what share sacrifice of Preeti and Prema we got. Now we can calculate new profit sharing ratio of Preeti ಏನಿದೆ, ಓಲ್ಡ್ ಶೇರ್ ಎಷ್ಟಿದೆ ನೋಡಿ, 3/5 ಇದೆ, ಮೈನಸ್ ಇದೆ, ಇಲ್ಲಿ ಮೈನಸ್ ಬರಲಿ. share sacrificed of Preeti is 3/20. therefore ಇವಾಗ ನಾವು ಏನು ಮಾಡಬೇಕಾಗ್ತದೆ, ಇಲ್ಲಿ LCM ಫೈಂಡ್ ಔಟ್ ಮಾಡಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಮೈನಸ್ ಇದೆ, ಸೊ ವಿ
ಫಿಗರ್ಸ್ LCM ಎಷ್ಟು ಬರ್ತದೆ ನೋಡ್ರಿ ಇದರೊಳಗೆ ಯಾವುದು ಬಿಗ್ ವ್ಯಾಲ್ಯೂ ಇದೆ 20 21 20 ಆ 25 ಟೇಬಲ್ ಒಳಗೆ ಇದೆ ನೋಡ್ರಿ ಆಫ್ ಕೋರ್ಸ್ ಇದೆ 5 1 5 5 2 10 5 3 15 5 4 20 5 4 20 21 20 so therefore LCM will be 20 only 3 4 ಮತ್ತು ಮಲ್ಟಿಪ್ಲೈ ಮಾಡಿ 3 4 12 minus 3 1 3 it will be 9 minus 20 9 upon 20 okay therefore next one prema ಅವ್ರದ್ದು ಓಲ್ಡ್ ಶೇರ್ ಎಷ್ಟಿದೆ ನೋಡ್ರಿ 2 upon 5 minus their share sacrifice is 2 upon 20 2 upon 20 ಇಲ್ಲಿ ಕೂಡ ಸೇಮ್ ಆಗ್ತದೆ as a whole ಇಲ್ಲಿ ಎರಡು ವ್ಯಾಲ್ಯೂಸ್ ಸೇಮ್ ಇದಾವೆ so LCM will be 20 LCM 20 ಆಗ್ತದೆ ಅಂತಂದ್ರೆ 20 1s are 20 5 4s are 20 okay 2 4s are 8 minus 2 1s are 2 therefore 8 minus 2 is 6 upon 20 okay now 6 upon 20 ಆಯ್ತು ನೆಕ್ಸ್ಟ್ ಏನ್ ಮಾಡೋದ್ರಿ 20 ಬರ್ತದೆ ಇವಾಗ ನಾವ್ ಏನ್ ಮಾಡ್ಬೇಕು ಪ್ರೇಮ ಯಾರು ನ್ಯೂ ಪಾರ್ಟ್ನರ್ ಇದ್ದಾರೆ ಪ್ರಿಯಾ ಅವರು ಇದ್ದಾರೆ ಪ್ರಿಯಾ ಅವರು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೂಡ ಫೈಂಡ್ ಔಟ್ ಮಾಡಬೇಕಾಗಿದೆ ಸೊ 20 ಒಳಗೆ ಏನ್ ಮಾಡ್ರಿ ಇದೆ 20 is what LCM ನೀವು ದ ಶೇರ್ ನ್ಯೂ ಪಾರ್ಟ್ನರ್ಸ್ ಶೇರ್ ಕೊಟ್ಟಿದ್ರೆ ನಾವು ಅದರ ಬೇಸ್ ಮೇಲೆ ಮಾಡಬೇಕು ಬಟ್ ಇನ್ ಕೇಸ್ ಆಫ್ ನಾಟ್ ಗಿವನ್ in case of new partner share is not given then we have to calculate as ಇವ್ರಿಗೂ ಕೂಡ LCM 20 ಕೊಡಿ 20 9 plus 6 is how much 9 plus 6 is 15 15 ಗೆ ಎಷ್ಟು ಪ್ಲಸ್ ಮಾಡಿದ್ರೆ 20 ಬರ್ತದೆ ನೋಡ್ರಿ 9 plus 6 is 15 15 ಗೆ ಎಷ್ಟು ಪ್ಲಸ್ ಮಾಡಿದ್ರೆ 20 ಬರ್ತದೆ 15 ಗೆ 5 ಪ್ಲಸ್ ಮಾಡಿದ್ರೆ ಏನು ಬರ್ತದೆ 20 ಬರ್ತದೆ therefore new profit sharing ratio of Preeti, Prema and Priya is how much 9 upon 20 6 upon 20 5 upon 20 20 and ಬಿಟ್ಬಿಡ್ರಿ 9 is to 6 is to 6 is to 5 is new profit sharing ratio of Preeti, Prema and Priya okay this is what next method ಇನ್ನೊಂದು ಮೆಥಡ್ ನಲ್ಲಿ ಯೋಚಿಸೋಣ ನಂಬರ್ 4 is method number 4 number 4 ಒಳಗೆ ಏನು ಬರ್ತದೆ ನೋಡ್ರಿ old ratio of old partners and share of new partner when old ratio of old partners and new share of new partners is given when old ratio of old partners and new share of new partner is given ಅಂತ ಟೈಮ್ ಅಲ್ಲಿ ಯಾವ ತರ ಮಾಡೋದಪ್ಪ ಅಂತಂದ್ರೆ take one example Raja and Rani are partners sharing profits and losses in the ratio of 3:2 Raja and Rani are partners sharing profits and losses in the ratio of 3:2 it can be calculated by they admit Mantri into the partnership and give him 1/6 share okay calculate a new profit sharing ratio ಇವಾಗ only two figures ಇದಾವೆ ನಮ್ಮ ಕಡೆ one is old ratio of old partners and one more is new partners share this is called NPS new partners share ಇದೆ that is what 1/6 ಇದೆ from this figure by using these figures we have to calculate the new profit sharing ratio of Raja Rani and Mantri okay don't worry first ಏನು ಮಾಡಬೇಕು ಅಂತಂದ್ರೆ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇದೆ ಫಾರ್ಮುಲಾ ಬರೋರಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇದೆ ಫಾರ್ಮುಲಾ ಅಲ್ಲಿ ಸ್ವಲ್ಪ ಚೇಂಜ್ ಆಗ್ತದೆ ಇನ್ ಕೇಸ್ ಓನ್ಲಿ ನ್ಯೂ ಪಾರ್ಟ್ನರ್ಸ್ ಶೇರ್ ಕೊಟ್ಟಿದ್ದಾರೆ ಏನಾಗ್ತದೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ
ಮಾಡುವಂತ ಚೇಂಜ್ ಆಗ್ತದೆ. ನ್ಯೂ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ old ratio or old share multiply with remaining share ನಾವೇನ್ ಹೇಳ್ತಿದ್ವಿ NPS ಫಾರ್ಮುಲಾ ಆಟೋಮೆಟಿಕಲಿ ಚೇಂಜ್ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಕೆಲವೊಂದು ಫಿಗರ್ಸ್ ಇಲ್ಲಪ್ಪ ಅಂತಂದ್ರೆ ಫಾರ್ಮುಲಾ ಕೂಡ ಚೇಂಜ್ ಆಗ್ತದೆ. therefore formula is old share multiply with remaining share ಜೊತೆ old share ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬರ್ತದೆ. ಬಟ್ ರಿಮೈನಿಂಗ್ ಶೇರ್ ಕೂಡ ಅಲ್ಲೇ ಇಲ್ಲ. ರಿಮೈನಿಂಗ್ ಶೇರ್ ನಾವು ಫೈಂಡ್ ಔಟ್ ಮಾಡೋದು ಪ್ರೀವಿಯಸ್ ಕೇಸಸ್ ಅಲ್ಲಿ ನೋಡಿದ್ದೇವೆ, ನಾವು ಸ್ಯಾಕ್ರಿಫೈಸ್ ರೇಷಿಯೋ ಮಾಡುವಾಗ ನೋಡಿದ್ದೇವೆ. ಸೊ ರಿಮೈನಿಂಗ್ ಶೇರ್ ಈಸ್ ಈಕ್ವಲ್ ಟು ನ್ಯೂ ಪಾರ್ಟ್ನರ್ಸ್ ಶೇರ್ 1 minus ನ್ಯೂ ಪಾರ್ಟ್ನರ್ಸ್ ಶೇರ್ 1 minus ನ್ಯೂ ಪಾರ್ಟ್ನರ್ಸ್ ಶೇರ್ 1 minus ನ್ಯೂ ಪಾರ್ಟ್ನರ್ಸ್ ಶೇರ್ ಎಷ್ಟಿದೆ ನೋಡಿ 1/6. now we can say that 5/6 ಇದರೊಳಗೆ 1 minus ಮಾಡ್ಬಿಟ್ರೆ you will get 5 divided by 6. ಇದು 6 ಏನಿದೆಯಲ್ಲ ಅದೇ ತರ ಇರುತ್ತೆ. ಓಕೆ ನೋಡ್ರಿ 6 as it is ಇರಲಿ, 6 minus 1 is 5 ಅಂತ ಹೇಳ್ತೇವೆ. ಓಕೆ this is what remaining share. ಇವಾಗ ಮಂತ್ರಿ ಫಸ್ಟ್ ರಾಜ ರಾಣಿ ದೆನ್ ಮಂತ್ರಿ ಮಾಡೋಣ. ಓಕೆ ಫಸ್ಟ್ ರಾಜ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ರಾಜ ಈಸ್ ಓಲ್ಡ್ ಶೇರ್ ಆಫ್ ರಾಜ. ಓಲ್ಡ್ ಶೇರ್ ಆಫ್ ರಾಜ ಎಷ್ಟಿದೆ 3/5 2/5. ಓಲ್ಡ್ ಶೇರ್ ಎಷ್ಟಿದೆ ರಾಜ ಅವಾಗ 3/5 ಮಲ್ಟಿಪ್ಲೈ ವಿತ್ ವಾಟ್ ರಿಮೈನಿಂಗ್ ಶೇರ್ ಒಂದೇ ಇರ್ತದೆ. that is what 5/6. now we can calculate 3 5s are 15 divided by 5 6s are 30. 5 6s are 30. then Rani ಒಂದು ಕ್ಯಾಲ್ಕುಲೇಟ್ ಮಾಡ್ರಿ. 2/5 not 2 is old ratio. multiply with the remaining share is 5/6. 2 5s are 10. 5 6s are 30. okay and last one ಮಂತ್ರಿ ಏನು ಹೇಳ್ತಾರೆ ನೋಡೋಣ. ಮಂತ್ರಿ ಅವ್ರದ್ದು ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದಪ್ಪ ಅಂತಂದ್ರೆ ಇವ್ರದ್ದು LCM ಯೂಸ್ ಮಾಡ್ತೀವಿ. 30 ಇದೆ. ದೆನ್ ನ್ಯೂ ಪಾರ್ಟ್ನರ್ಸ್ ಶೇರ್ ಕೊಟ್ಟಿದಾಗ ಏನ್ ಮಾಡ್ತೀವಿ ನಾವು ಮಲ್ಟಿಪ್ಲೈ ವಿತ್ ದಿಸ್ 1/6 ನ್ಯೂ ಪಾರ್ಟ್ನರ್ ಶೇರ್ ಅನ್ನ ಮಲ್ಟಿಪ್ಲೈ ಮಾಡಿಬಿಟ್ರೆ ಸಿಗ್ತದೆ. ಅದರ್ವೈಸ್ ನ್ಯೂ ಪಾರ್ಟ್ನರ್ ಶೇರ್ ಕೊಟ್ಟಿಲ್ಲಪ್ಪ ಅಂತಂದ್ರೆ ಈಗ ಜಸ್ಟ್ ಪ್ರಿವಿಯಸ್ ಪ್ರಾಬ್ಲಮ್ ಮಾಡಿದ್ರಲ್ಲ ಆ ತರ ಮಾಡ್ತೇವೆ, ಮೈನಸ್ ಮಾಡ್ಕೊಳ್ತೇವೆ. ನಾವು ನ್ಯೂ ಪಾರ್ಟ್ನರ್ ಶೇರ್ ಕೊಟ್ಟಿದ್ದಾನೆ, ಸೊ LCM ಅನ್ನ ನ್ಯೂ ಪಾರ್ಟ್ನರ್ ಶೇರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಸಿಗ್ತದೆ. 30 into 1/6 is 5/30 ಬರ್ತದೆ. therefore okay therefore NPSR new profit sharing ratio of Raja, Rani and Mantri is 15:5 or we can say that or 5 1s are 5, 5 2s are 10, 5 3s are 15. therefore the new profit sharing ratio of these three partners is 3:2:1. 3:2:1. and last method of new profit sharing ratio is fifth one. When the share of new partner is given and also states the ratio in which remaining share is shared by old partner. Share of new partner ಕೊಟ್ಟಿದ್ದಾನೆ, that means NPS and NPS when share of new partner is given and also states the ratio in which remaining share is shared by old partner. Ratio in which remaining share is shared by old partners.
old partners. Okay, ಈ ತರ ಇರ್ತದೆ ಒಂದು ಕ್ವೆಶ್ಚನ್ ಬರ್ತಾರೆ. P, Q and R are partners. P and Q are partners sharing profits and losses in the ratio of 3:2. P and Q are partners sharing profits and losses in the ratio of 3:2. 5:3, not 3:2. 5:3. They admit R into partnership. And give him 1/5 share. P and Q agreed to share remaining share in the ratio of 3:2. Agreed to share. This is what the remaining share in the ratio of 3:2. Calculate new profit sharing ratio. ಹಾಗಾದ್ರೆ ನ್ಯೂ ಶೇರ್ ಅದ ಪ್ರಾಫಿಟ್ ಇದನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಒಂದೊಂದು ಫಾರ್ಮುಲಾ ಇದೆ. ಫಾರ್ಮುಲಾ is NPSR is equal to agreed share multiply with remaining share. Agreed share multiply with remaining share. ಇವಾಗ ನೋಡಿ ನಮ್ಮ ಕಡೆ ಓಲ್ಡ್ ರೇಷಿಯೋ ಇದೆ ಅಥವಾ ಓಲ್ಡ್ ಶೇರ್ ಇದೆ, then remaining share ಕೂಡ ಇದೆ. ಬಟ್ we have to have agreed share. ನಮ್ಮ ಕಡೆ agreed share ಕೂಡ ಬೇಕಾಗಿದೆ for calculation of NPSR. ಹಾಗಾದ್ರೆ agreed share this is not the remaining share, this is agreed share. This is agreed share, not remaining share. Agreed share ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. remaining share ಕ್ಯಾಲ್ಕುಲೇಷನ್ ಮಾಡೋದು ಜಸ್ಟ್ ಇವಾಗ ಕಲಿತಿದ್ದೇವೆ ನಾವು. new partners 1 minus new partner share. Okay, remaining share is equal to 1 minus new partner share. New partner share ಎಷ್ಟಿದೆ ನೋಡ್ರಿ, 1/5 ಇದೆ. so 1 minus 1/5 will be 5 ಇರ್ತದೆ. 5 minus 1 is 4/5 ಆಗ್ತದೆ. okay, therefore new profit sharing ratio of P is equal to agreed ratio ಎಷ್ಟಿದೆ ರೀ, 3/5 2/5. 3/5 multiply with remaining share is 4/5. 3 4s are 12, 5 5s are 25. Q ಎಷ್ಟಿದೆ ನೋಡಿ, Q is what, agreed ratio is 2/5 multiply with remaining share is 4/5. therefore 2 4s are 8 divided by 5 5s are 25. and the last partner ಯಾರಿದ್ದಾರೆ, Q R new partner is R. his share is 1/5 ಇದೆ. therefore ಏನು ಮಾಡಬೇಕು ಅಂತಂದ್ರೆ LCM ಕೊಟ್ಟಿದ್ದಾನೆ, LCM ಇದೆ ನಮ್ಮ ಕಡೆ, ಎರಡು ಸೇಮ್ ಇದೆ 25 multiply with NPS ಎಷ್ಟಿದೆ 1/5 ಇದೆ. so 25 into 1/5 is 5 ಬರುತ್ತೆ, divided by LCM same ಬರುತ್ತೆ 25. therefore NPSR of P, Q and R is 12:8:5. ಇದು ಯಾವ ಟೇಬಲ್ ಒಳಗೂ ಕಟ್ಟಾಗಿಲ್ಲ. ಸೊ ಇದು ಫೈನಲ್ ರೇಷಿಯೋ ಆಗಿರ್ತದೆ. this is what the calculation process of new profit sharing ratio. ಇಲ್ಲಿಗೆ ನಿಮ್ಮದು simplified ratio ಮುಗಿದಿದೆ. calculation of new profit sharing ratio ಎಲ್ಲ ಕೇಸಸ್ ಕೂಡ ಮುಗಿದಾವೆ. ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವು ಅಡ್ಮಿಷನ್ process ಅನ್ನು ಸ್ಟಾರ್ಟ್ ಮಾಡೋಣ. ಓಕೆ, see you in next class.